ಲೋಕಸಭಾ ಚುನಾವಣೆಯನ್ನ ಜಂಟಿಯಾಗಿ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಮೈತ್ರಿ ಮಾಡಿಕೊಂಡಿವೆ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು. ನಿನ್ನೆ ಸಮನ್ವಯ ಸಭೆಯನ್ನ ನಡೆಸಿ ಈ ದೋಸ್ತಿ ಹೇಗೆ ಮುಂದುವರಿಬೇಕು ಅನ್ನೋದರ ಕುರಿತಾಗಿ ಒಂದಷ್ಟು ಸೂತ್ರಗಳನ್ನ ರಚನೆ ಮಾಡಿಕೊಂಡಿವೆ. ಈ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಲೋಕಸಭೆ ಚುನಾವಣೆಯನ್ನ ಜಂಟಿಯಾಗಿ ಎದುರಿಸಲಿಕ್ಕೆ ದೋಸ್ತಿ ಪಾಳೆಯ ಸಿದ್ಧಪಡಿಸಿಕೊಂಡಿರುವ ಸೂತ್ರಗಳು ಏನ್ ಗೊತ್ತಾ? ಲೋಕಸಭೆ ಮಾತ್ರವಲ್ಲ, ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿ ಮುಂದಿನ ಅನೇಕ ವರ್ಷಗಳ ಕಾಲ ಅನೇಕ ಚುನಾವಣೆಗಳ ತನಕ ಮುಂದುವರಿಯುತ್ತೆ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ನಿನ್ನೆ ಹೇಳ್ಬಿಟ್ಟಿದ್ದಾರೆ. ಆ ಮೂಲಕ ಈ ಮೈತ್ರಿ ಮತ್ತಷ್ಟು ಗಟ್ಟಿಯಾಗಿ ಇರಲಿದೆ ಅನ್ನೋ ಸೂಚನೆಯನ್ನ ಕೈ ಹಿಡಿದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಮತದಾರರ ಮುಂದೆ ವಿರೋಧ ಪಕ್ಷವಾದ, ಈ ಎರಡೂ ಪಕ್ಷಗಳಿಗೆ ವಿರೋಧ ಪಕ್ಷವಾದ ಕಾಂಗ್ರೆಸ್ನ ಮುಂದೆ ಪ್ರದರ್ಶನ ಮಾಡುವ ಪ್ರಯತ್ನವನ್ನ ಮಾಡಿವೆ ದೋಸ್ತಿ ಪಾಳೆಯ. ಈ ಸಮನ್ವಯ ಸಭೆ ಬಳಿಕ ಈ ದೋಸ್ತಿ ಬಗ್ಗೆ, ಮೈತ್ರಿ ಬಗ್ಗೆ ಅಶ್ವಥ್ ನಾರಾಯಣ್ ಅವರು ಮಾತನಾಡಿದ್ದಾರೆ. ಮಾಜಿ ಸಚಿವರು, ಕೇಳಿಸ್ಕೊಳ್ಳೋಣ. ಬಿಜೆಪಿ ಜೆಡಿಎಸ್ನ ಮೈತ್ರಿ ಸಂಬಂಧಪಟ್ಟಂತೆ ದೊಡ್ಡ ಸಮನ್ವಯ ಸಮಿತಿ ಸಭೆ ನಡೆದಿರುವಂಥದ್ದು. ಜೊತೆಗೆ ಮೈತ್ರಿ ಇನ್ನೂ ಕೂಡ ಪರ್ಮನೆಂಟ್ ಅಂತೂ ಕೂಡ ಹೇಳಿರುವಂಥದ್ದು. ಸರ್ಕಾರದ ಭವಿಷ್ಯದ ಬಗ್ಗೆ ಕೂಡ ಮಾತಾಡುವಂಥದ್ದು. ಸರ್, ಮೈತ್ರಿ ಕೇವಲ ತಾತ್ಕಾಲಿಕ ಇನ್ನೂ ಕೂಡ ಮುಂದುವರಿಯುತ್ತೆ, ಪರ್ಮನೆಂಟ್ ಅಂತ ಸಭೆಯಲ್ಲಿ ವ್ಯಕ್ತವಾಗಿರುವಂಥದ್ದು ಏನನ್ಸುತ್ತೆ ಸರ್? ಭಾಳ ಸ್ಪಷ್ಟವಾಗಿ ದೇಶದ ಹಿತವನ್ನು ಗಮನದಲ್ಲಿಟ್ಕೊಂಡು ದೇಶದ ಶ್ರೇಯಸ್ಸು ಮತ್ತು ಸದೃಢವಾಗಿರುವಂಥ ಸ್ವಾವಲಂಬಿ ದೇಶವನ್ನು ಕಟ್ಟಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಇಡೀ ದೇಶಕ್ಕೆ ಬೇಕಾಗಿದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ನಮ್ಮ ಹಿರಿಯರು ಇವತ್ತು ಸಂದೇಶ ಕೊಟ್ಟವ್ರೆ. ವಿಶೇಷವಾಗಿ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಭಾಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ರಾಜ್ಯದಲ್ಲಿ ಅವ್ರು ನಡ್ಕೊಳ್ತಿರೋಂಥ ರೀತಿ, ಲೂಟಿ ಹೊಡಿತಾ ಇರುವಂಥದ್ದು, ಅಧಿಕಾರ ದುರ್ಬಳಕೆ ಮಾಡ್ತಿರೋಂಥದ್ದು, ಯಾವ ರೀತಿ ಅವರ ಆಲೋಚನೆಗಳನ್ನು ಭಾಳ ಸ್ಪಷ್ಟವಾಗಿ ಬಯಲಿಗೆ ಎಳೆದಿದ್ದಾರೆ. ಹಾಗಾಗಿ ಒಗ್ಗಟ್ಟಿನಲ್ಲಿ ನಡಿಬೇಕು, ಹಿಂದನ್ನು ಮರಿಬೇಕು, ಮುಂದಿನ ಒಂದು ದೇಶದ ಗಮನವನ್ನು ಇಟ್ಕೊಂಡು ಒಗ್ಗಟ್ಟಿನಿಂದ ನಾವು ಪರಸ್ಪರ ಒಂದಾಗಿ ಮುಂದೆ ಸಾಗಬೇಕು ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಕೊಟ್ಟರು. ಮೈತ್ರಿ ಕೇವಲ ಲೋಕಸಭೆಗಲ್ಲ, ಮುಂದಿನ ಇದು ವಿಧಾನಸಭೆ ಮುಂದಿನ ಪರ್ಮನೆಂಟ್ ಕೂಡ ಇರುತ್ತೆ ಅನ್ನೋದು ಒಂದು ಸಂದೇಶ ಹೋಗಿದಲ್ಲ ಸರ್? ಖಂಡಿತ. ಮೈತ್ರಿ ಒಂದು ಸಂಬಂಧ ಅಂದಮೇಲೆ, ಆ ಬಾಂಧವ್ಯ ಬೆಳೆದುಕೊಂಡಾದ್ಮೇಲೆ ಯಾವಾಗಲೂ ಇರಬೇಕು, ಆ ರೀತಿ ಬೆಳಿಬೇಕು. ಶಕ್ತಿ JDS ಪಕ್ಷಕ್ಕೂ ಭಾಳಷ್ಟು ಶಕ್ತಿ ಇದೆ, ನಮ್ಮ ಪಕ್ಷಕ್ಕೂ ಇದೆ. ಹಾಗೆ ಎರಡೂ ಸೇರಬೇಕು. ಆ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡೇ ನಮ್ಮ ಹಿರಿಯರು ಕೇಂದ್ರದಲ್ಲಾಗಲಿ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಇವತ್ತು ಪಕ್ಷ ಮೈತ್ರಿ ಮಾಡ್ಕೊಂಡಿರೋದು. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡೇ ಮಾಡಿರೋದು. ಹಾಗಾಗಿ ಸದಾಕಾಲ ಶಾಶ್ವತವಾಗಿ ಮೈತ್ರಿಲಿಂತ ನಾವು ಸಹ ಬಯಸ್ತೀವಿ. ಫಲಿತಾಂಶ ಬಳಿಕ ಒಂದಷ್ಟು ಏನಾದರೂ ಕೂಡ ಗೊಂದಲ ಆಗ್ಬೋದು ಸರ್ಕಾರದಲ್ಲಿ ಅನ್ಸುತ್ತಾ? ಫಲಿತಾಂಶ ಏನಾದರೂ ಬಂದರೆ ಅವರಲ್ಲೇ ನೀವು ನೋಡ್ತೀರಾ, ಜಗಳ ಆಡ್ತಿದ್ದಾರೆ, ಜನ ನೋಡ್ತಾ ಇದ್ದಾರೆ, ಅವರವರಲ್ಲೇ ಜಗಳ ಆಡ್ತಿದ್ದಾರೆ. ಹಾಗಾಗಿ ಅವರ ಬಿದ್ದೋಗುವಂಥದ್ದು ಅವರೇ ಬಿದ್ದೋಗ್ತಾರೆ. ಇದು ಅಶ್ವಥ್ ಮಾತು. ಪರ್ಮನೆಂಟ್ ಆಗಿ ಮೈತ್ರಿ ಇರುತ್ತೆ ಅಂತ ಹೇಳಿರೋ ಜೊತೆಗೆ ಸರ್ಕಾರ ಫಲಿತಾಂಶದ ಬಳಿಕ ಸರ್ಕಾರ ಅವರಾಗ ಕೂಡ ಬಿದ್ದೋಗುತ್ತೆ ಅಂತ ಹೇಳುವ ಮೂಲಕ ಒಂದಷ್ಟು ಕುತೂಹಲಕಾರಿ ವಿಚಾರ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನ, ರಿಪಬ್ಲಿಕ್ TV, ಬೆಂಗಳೂರು.